ಸಮಗ್ರ ಮತದಾರರ ಪಟ್ಟಿ ಪರಿಷ್ಕರಣೆ ವ್ಯವಕಲನ 2026 ಕಾರ್ಯವನ್ನು ಯಶಸ್ವಿಯಾಗಿ ನಡೆಸಲು ಅಗತ್ಯ ಸಿದ್ಧತೆಗಳನ್ನು ಕೈಗೊಳ್ಳಲಾಗಿದೆ ಎಂದು ತಾಲೂಕು ದಂಡಾಧಿಕಾರಿ ಹಾಗೂ ಸಹಾಯಕ ಚುನಾವಣಾಧಿಕಾರಿ ಜೆಎಸ್ ತಿಳಿಸಿದರು. ಶ್ರವಣಬೆಳಗೊಳ ವಿಧಾನಸಭಾ ಕ್ಷೇತ್ರದಲ್ಲಿ ಒಟ್ಟು 213,541 ಮತದಾರರಿದ್ದು, ಅವರಲ್ಲಿ 10,4817 ಪುರುಷರು ಹಾಗೂ 10,8721 ಮಹಿಳೆಯರಿದ್ದಾರೆ. ಮತದಾರರ ಪಟ್ಟಿಯ ಮ್ಯಾಪಿಂಗ್ ಕಾರ್ಯವು 91.94% ಪೂರ್ಣಗೊಂಡಿದೆ ಎಂದು ಹೇಳಿದರು. ಆಗಸ್ಟ್ 5ರಂದು ಕರಡು ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು. ಆಗಸ್ಟ್ 5ರಿಂದ ಸೆಪ್ಟೆಂಬರ್ 4ರವರೆಗೆ ಹೆಸರು ಸೇರ್ಪಡೆ, ತಿದ್ದುಪಡಿ ಹಾಗೂ ಆಕ್ಷೇಪಣೆ ಸಲ್ಲಿಸಲು ಅವಕಾಶವಿದ್ದು, ಅರ್ಜಿಗಳ ವಿಚಾರಣೆಯನ್ನು ಅಕ್ಟೋಬರ್ 3ರೊಳಗೆ ಪೂರ್ಣಗೊಳಿಸಿ, ಅಕ್ಟೋಬರ್ 7ರಂದು ಅಂತಿಮ ಮತದಾರರ ಪಟ್ಟಿಯನ್ನು ಪ್ರಕಟಿಸಲಾಗುವುದು ಎಂದು ತಿಳಿಸಿದರು. ನಂತರ ಚುನಾವಣಾ ಅಧಿಕಾರಿ ಶ್ರೀಮತಿ ರೇಖಾ ಮಾತನಾಡಿ, ಮತದಾರರ ಪಟ್ಟಿ ಪರಿಷ್ಕರಣೆ ಕಾರ್ಯಕ್ಕೆ ತಾಲೂಕು ಆಡಳಿತವು ಸಕಲ ಸಿದ್ಧತೆಗಳನ್ನು ಮಾಡಿಕೊಂಡಿದೆ ಎಂದು ಹೇಳಿದರು. ಮತದಾರರ ಅನುಕೂಲಕ್ಕಾಗಿ ಸರ್ಕಾರಿ ಕಟ್ಟಡಗಳು ಹಾಗೂ ಶಾಲೆಗಳಲ್ಲಿ ಮತದಾರರ ಸೌಲಭ್ಯ ಕೇಂದ್ರಗಳನ್ನು ತೆರೆಯಲಾಗುವುದು. ಬಿಎಲ್ಒಗಳಿಗೆ ತರಬೇತಿ ನೀಡಲಾಗುತ್ತಿದ್ದು, ಮನೆ ಮನೆಗೆ ಭೇಟಿ ನೀಡಿ ಮತದಾರರ ಮಾಹಿತಿ ಸಂಗ್ರಹಣೆ ಹಾಗೂ ನಮೂನೆಗಳ ವಿತರಣೆ ಕಾರ್ಯ ನಡೆಯಲಿದೆ ಎಂದು ತಿಳಿಸಿದರು. ಮತದಾರರ ಪಟ್ಟಿಯಲ್ಲಿ ಹೆಸರು ಸೇರ್ಪಡೆ, ತಿದ್ದುಪಡಿ ಅಥವಾ ತೆಗೆದುಹಾಕುವ ಅಗತ್ಯವಿರುವ ಸಾರ್ವಜನಿಕರು ಈ ಅವಕಾಶವನ್ನು ಸದುಪಯೋಗಪಡಿಸಿಕೊಳ್ಳಬೇಕು ಎಂದು ಅವರು ಮನವಿ ಮಾಡಿದರು. ಸಭೆಯಲ್ಲಿ ಚುನಾವಣಾಧಿಕಾರಿಗಳಾದ ಶ್ರೀಮತಿ ರೇಖಾ, ಸಹಾಯಕ ಚುನಾವಣೆ ಅಧಿಕಾರಿಗಳಾದ ಜೆಎಸ್ ಶಂಕರಪ್ಪ, ಚುನಾವಣಾ ವಿಭಾಗದ ಅಧಿಕಾರಿಗಳಾದ ಪವನ್ ಕುಮಾರ್, ಅನಿಲ್ ಕುಮಾರ್, ಶ್ರೀಮತಿ ಜಯಲಕ್ಷ್ಮಿ, ರಮೇಶ್, ರಾಜಕೀಯ ಪಕ್ಷಗಳ ಮುಖಂಡರುಗಳಾದ ಬಿಎಸ್ಪಿ ಪಕ್ಷದ ಮುಖಂಡರಾದ ಸಿ.ಜಿ. ಸೋಮಶೇಖರ್, ಬದ್ದಿಕೆರೆ ಬಸವರಾಜ್, ಬಿಜೆಪಿ ಪಕ್ಷದ ಅಧ್ಯಕ್ಷರಾದ ಪರಮ ಗಂಗಾಧರ್, ಜೆಡಿಎಸ್ ಪಕ್ಷದ ಮುಖಂಡರಾದ ಮರಗೂರು ಅನಿಲ್, ಕಾಂಗ್ರೆಸ್ ಪಕ್ಷದ ಮುಖಂಡರಾದ ಗಿರೀಶ್ ಸೇರಿದಂತೆ ವಿವಿಧ ಪದಾಧಿಕಾರಿಗಳು ಹಾಜರಿದ್ದರು. ವರದಿ ಐ.ಕೆ. ಮಂಜುನಾಥ್, ಚನ್ನರಾಯಪಟ್ಟಣ. ಈ ಪ್ರತಿಯೊಂದು ಕ್ಲೈಂಟ್ಸ್ ಅಂಡ್ ಅಪ್ಲಿಕೇಶನ್ ಏನದಾವು ಮತ್ತೆ ನಾವು ಎಲ್ಲವೂ ಕೂಡ ನೋಟಿಸ್ ಮಾಡಿ ಅದಾದ್ಮೇಲೆ ಅರ್ಜಿಲ್ 1, 2, 3 ಹಾಕಲಿಕ್ಕೆ ಅವಕಾಶ ಇದೆ, ಅವ್ರು ಹಾಕ್ಕೊಳ್ಬೋದು. ಸೊ ಇಷ್ಟು ಈ ನಮ್ಮ SIR ಕುರಿತು ಬ್ರೀಫಿಂಗ್ ಇದೆ. ಸೊ ಇದನ್ನೇ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಮತ್ತು ನಮ್ಮ ಪೊಲಿಟಿಕಲ್ ಎಲ್ಲ ಪಾರ್ಟಿಗಳಲ್ಲಿ ಏನೇ ಇದ್ರೂ ನಾವು ನಿಮ್ಮ ಜೊತೆಗೆ ಇವತ್ತಿಂದ ನಿಮ್ಮ ಜೊತೆಗೆ ಇದ್ದರೆ ಪ್ರತಿ ಹೆಜ್ಜೆಗೂ ನಾವು ಪಾರದರ್ಶಕವಾಗಿ ನಿಮಗೆಲ್ಲ ಮಾಹಿತಿಯನ್ನು ಒದಗಿಸ್ತೀವಿ. ನೀವೆಲ್ಲರೂ ನಮಗೆ ಸಹಕಾರ ಮಾಡಬೇಕು. ಮತ್ತು ಅದರಲ್ಲಿ ಏನಾದರೂ ನೀವು ಅಬ್ಜೆಕ್ಷನ್ಗಳು ಇದ್ದರೆ ಅದನ್ನು ನಾವು ತಗೊಂಡ್ಬಿಟ್ಟು ನಿಯಮದ ಪ್ರಕಾರ ಏನೈತೆ ನಾವು ನೀವು ಸೇರಿಬಿಟ್ಟು ಆ್ಯಸ್ ಪರ್ ರೂಲ್ ಆ್ಯಂಡ್ ಗೈಡ್ಲೈನ್ಸ್ ಏನಿದೆ ಅದರ ಪ್ರಕಾರ ಮುಂದುವರೆಯುತ್ತೆ. ನಿಮ್ಮೆಲ್ಲರ ಸಮ್ಮುಖದಲ್ಲಿ ಹಮ್ಮಿಕೊಂಡಿದ್ದೇವೆ ಈ ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್. ಹಿಂದಕ್ಕೆ ನಾವು ಏನು ರೆಗ್ಯುಲರ್ ಮಾಡ್ತಿದ್ವಿ ಅದರಲ್ಲಿ ಏನಾಗುತ್ತೆ ಅಂದರೆ ನಾವು ಯಾರನ್ನೂ ಡಿಲೀಷನ್ನು ಅಥವಾ ಇದನ್ನು ಮಾಡ್ತಿರಲಿಲ್ಲ. ಈಗ ಏನಾದರೂ ಪರ್ಟಿಕ್ಯುಲರ್ ಪ್ರತಿಯೊಬ್ಬರಿಗೂ ಮನೆ ಮನೆಗೆ ಭೇಟಿ ಕೊಡ್ತಾರೆ. ನಮ್ಮ ಎಲ್ಲವರು ಭೇಟಿ ಕೊಟ್ಟು ಅವರಿಗೆ ನಾವು ಹೆಚ್ಚಿನ ದಿನಕ್ಕೆ ಮ್ಯಾಪಿಂಗ್ ಅಂತ ಮಾಡಿದ್ವಿ. 2002 ಮತದಾರ ಪಟ್ಟಿ ಇಟ್ಕೊಂಡು 2025 ಇರೋಂಥ ಮತದಾರ ಪಟ್ಟಿ ಇಟ್ಕೊಂಡು ಆ ಪಟ್ಟಿಲಿ ಇರೋಂಥನ್ನ ಅವರ ಸಂಬಂಧಿಕರನ್ನ ರಿಲೇಷನ್ನ ಮ್ಯಾಪಿಂಗ್ ಮಾಡಿ ಬೇರೆ ಕಡೆ ಇದ್ದರೂ ಕೂಡ ಅಲ್ಲಿಗೆ ನಾವು ಮ್ಯಾಪ್ ಮಾಡೋಕ್ಕೆ ಅವಕಾಶ ಇತ್ತು ಚುನಾವಣಾ ನಿಯಮದ ಪ್ರಕಾರ. ಆ ಥರ ನಾವು ಮಾಡಿದ್ವಿ. ಮಾಡಿದಾಗ ಈಗ ನಮ್ಮದು 93.90% ಆದಷ್ಟು ಮ್ಯಾಪ್ ಆಗಿತ್ತು. ಆಗಿದೆ. ನಮ್ಮ ಅನಿಲ್ ಕುಮಾರ್ ಅವರು ಹೇಳಿದಂಗೆ ಟೋಟಲ್ ತಗೊಂಡಾಗೆ ನಮ್ಮದು 93 ಸಮಥಿಂಗ್ ಆಗಿದೆ. ನಮ್ಮ ಅನಿಲ್ ಕುಮಾರ್ ಅವರು ಹೇಳಿದಂಗೆ ಏನಾಗಿದೆ ಅಂದರೆ ಸಿಟಿಯಲ್ಲಿ ನಮಗೆ ಮೈಗ್ರೇಷನ್ ಆಗಿದ್ದಾರೆ ಅಥವಾ ವಲಸೆ ಹೋಗಿದ್ದಾರೆ ಅಥವಾ ಬೇರೆ ಕಡೆ ಸ್ಥಳಾಂತರ ಈ ರೀತಿ ಆಗಿರೋದ್ರಿಂದ ಅಲ್ಲಿ ನಮ್ಮದು ಪರ್ಸೆಂಟೇಜು ಮ್ಯಾಪಿಂಗ್ ಕಮ್ಮಿ ಇದೆ. 80 ಇದೆ, ಆಮೇಲೆ 90 ಇದೆ, ಕೆಲವು ಅಷ್ಟೇ 90 ರೀಚ್ ಆಗಿದ್ರು. ಆ ಥರ ಆಗಿದೆ. ಅದ್ರ ಲೀಸ್ಟ್ ನಮ್ಮ ಕಡೆ ಇದೆ. ಸೊ ಆ ಪಟ್ಟಿಯನ್ನು ಇಟ್ಕೊಂಡು ಈಗ ನಾವು ಸ್ಪೆಷಲ್ ಇಂಟೆನ್ಸಿವ್ ರಿವಿಷನ್ ಮಾಡ್ತಾ ಇದ್ದೀವಿ. ಇದರದ ಮುಖ್ಯ ಉದ್ದೇಶ ಏನು ಅಂತಂದ್ರೆ ಮನೆಗೆ ಹೋಗಿ ಭೇಟಿ ಕೊಟ್ಟು ಏನು ಮ್ಯಾಪಿಂಗ್ ಆಗಿದ್ದಾವಲ್ಲ ಅವರಿಗೆಲ್ಲ ನಾವು ಪ್ರೀ ಪ್ರಿಂಟೆಡ್ ಫಾರ್ಮ್ 3 ಬರುತ್ತೆ. ಅದರಲ್ಲಿ ಏನಿರುತ್ತೆ, ಪ್ರತಿಯೊಬ್ಬ ಮತದಾರ ಒಂದು ಹಳ್ಳಿ ಒಳಗೆ ಅಥವಾ ಒಂದು ಮನೆಗೆ ಭೇಟಿ ಕೊಟ್ಟರೆ ಒಂದು 5 ಜನ ಮತದಾರ ಬಂದರೆ ಅವ್ರನ್ನ ಫಾರ್ಮ್ 3ಯಲ್ಲಿ ನಾವೇ ಪ್ರಿಂಟ್ ತೆಗಿತೇವೆ. ಅದನ್ನು ಎನ್ಎಕ್ಸರ್ 3 ತೆಗೆದುಬಿಟ್ಟು ಅದರಲ್ಲಿ ಆಲ್ರೆಡಿ ಮ್ಯಾಪಿಂಗ್ ಆಗಿದ್ದರೆ ಅವ್ರದ್ದು ಹೆಸರು, ಆಮೇಲೆ ವಿಳಾಸ, ಆಮೇಲೆ ಅವ್ರದ್ದು ಜಿಲ್ಲೆ, ತಾಲೂಕು, ಏನು ಲೋಕಸಭಾ ಕ್ಷೇತ್ರ ಮತ್ತು ವಿಧಾನಸಭಾ ಕ್ಷೇತ್ರ ಪ್ರಿಂಟೆಡ್ ಬರುತ್ತೆ. ಸೊ ಬಂದಾಗ ನಾವು ಅವರಿಗೆ ಮನೆಗೆ ಹೋಗಿ ಅವರು ಇರೋಂಥ 5 ಜನಕ್ಕೆ 5 ಎನ್ಎಕ್ಸರ್
3 ನಾವು ಕೊಡ್ತೀವಿ. ಅವರು ಅದನ್ನೇ ಜಸ್ಟ್ ಸೈನ್ ಮಾಡಿ ನಮಗೆ ಅದು ಒಂದ್ಸಲ ನೋಡ್ಕೊಂಡು ನಮಗೆ ವಾಪಸ್ ಮತ್ತೆ ಬಿ ಎಲ್ ಅವ್ರ ಕಡೆಯಿಂದ ನಾವು ಕಲೆಕ್ಟ್ ಮಾಡ್ಕೊಳ್ತೀವಿ. ಅದ್ರ ಜೊತೆಗೆ ಯಾರಾದರೂ ಮಿಸ್ಸಿಂಗ್ ಆಗಿದ್ದಾರೆ, ಸೊ ಆ ಮನೆಯಾಗ 5 ಜನ ಬಿಟ್ಟು 6 ಜನ ಇದ್ರು, ಒಬ್ಬರದ್ದು ಯಾರಾದ್ರೂ ನಮಗೆ ಬಂದಿಲ್ಲ ಅನ್ನೋದಾದರೆ ನಾವು ಒಂದು ಫಾರ್ಮೆಟ್ ಕೊಡ್ತೀವಿ. ಏನಾಗ್ತಿರ್ತೀವಿ, ಖಾಲಿ ಫಾರ್ಮ್ ಕೊಡ್ತೀವಿ, ಅದು ಪ್ರಿಂಟೆಡ್ ಇರೋಲ್ಲ. ಅವ್ರು ಅದನ್ನು ಫಿಲಪ್ ಮಾಡಿಬಿಟ್ಟು ವಿತ್ ದಾಖಲಾತಿಗಳೊಂದಿಗೆ ನಮಗೆ ಅದನ್ನು ಪಡಿಸ್ಬೇಕಾಗುತ್ತೆ. ಸೊ ಈ ಒಂದು ಪ್ರಕ್ರಿಯೆಯಲ್ಲಿ ನಮಗೊಂದು ಟೈಮ್ ಟೇಬಲ್ ಇದೆ, ನಮ್ಮದು ಇವೆಂಟ್ ಕ್ಯಾಲೆಂಡರ್ ಇದೆ, ಅದರ ಪ್ರಕಾರ ನಾವು ಹೋಗ್ಬೇಕಾಗುತ್ತೆ. ಅದರಲ್ಲಿ ಫಸ್ಟಿಗೆ ನಾವು ಕ್ವಾಲಿಫೈಯಿಂಗ್ ಡೇಟ್ ಫಾರ್ SIR 1/10/2026 ಅಂತ ಇದೆ. ಸೊ ಇದು ಏನಂದ್ರೆ ಬಿಲೋ 18 ಇಯರ್ಸ್ ಇರೋಂಥ ಹುಡುಗರು ಏನಾದರೆ ಅವ್ರು ಏನಾದರೂ 18 ಇಯರ್ಸ್ ಆದರೆ ಅವರು 1/10/26 ತನಕ ನಮಗೆ ಸೇರ್ಪಡೆಗೊಳ್ಳಕ್ಕೆ ಅವರಿಗೆ ಕ್ವಾಲಿಫೈಯಿಂಗ್ ಡೇಟ್ ಇದೆ, ಅವ್ರು ನಾವು ಮಾಡ್ಕೊಳ್ತೀವಿ. ಇವರಿಗೆ ಫಾರ್ಮ್ 6 ಕೊಡ್ತೀವಿ. ನೆಕ್ಸ್ಟ್ ಏನಿದೆ, ಪ್ರಿಪ್ರೇಷನ್ ಆಫ್ ಟ್ರೈನಿಂಗ್ ಆ್ಯಂಡ್ ಪ್ರಿಂಟಿಂಗ್ ಅಂತ ಇದೆ. ಇದರಲ್ಲಿ ಏನಂದರೆ ಇದು 20/6/2026ರಿಂದ 29/6/2026ವರೆಗೆ ನಾವು ನಮ್ಮ BLO ಏನು ಮನೆಗೆ ಹೋಗ್ತಾರೆ ಅವ್ರಿಗೆ ತರಬೇತಿ ಕೊಡ್ತೀವಿ. ಮತ್ತು ನಮ್ಮ ರಾಜಕೀಯ ಎಲ್ಲ ಪಕ್ಷದವರೊಂದಿಗೆ ಮತ್ತು ಮಾಧ್ಯಮದವರೊಂದಿಗೆ ಸಭೆ ಸೇರಿಕೊಂಡು ಈ ಥರ ನಡೀತಕ್ಕಂಥ ಪ್ರತಿಯೊಂದು ಹಂತದ ಚುನಾವಣೆಯ ಪ್ರಕ್ರಿಯೆಗಳನ್ನು, ಈ SIR ಪ್ರಕ್ರಿಯೆಗಳನ್ನು ನಾವು ತಿಳಿಸಿ ಹೇಳೋಕ್ಕೆ ನಮಗೆ ಅದ್ರ ಬಗ್ಗೆ ಅವ್ರಿಗೆ ಬ್ರೀಫಿಂಗ್ ಮಾಡೋಕ್ಕೆ ನಮಗೆ ಟೈಮ್ ಇದೆ. ಅದರಂತೆ